ಇಲ್ಲಿದಾರಲ್ಲ ಇವರು ನೋಡ್ತಾ ಇದ್ದೀರಲ್ಲ, ಇವರು ವೃತ್ತಿಯಲ್ಲಿ ವಕೀಲರು ಅಂತ ಅದಕ್ಕೆ ಹೇಳಿದ ತಕ್ಷಣ ಶಾಕ್ ಆಯಿತು. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರೆ ಓಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ನಾನು ತಮ್ಮನೇಲಿ ನೋಡಿದ್ರೇ ಗೊತ್ತಾಗುತ್ತೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ರಾಣೆಬೆನ್ನೂರಿನ ಸುಮಾರು ಒಂದು 10 ಇಲ್ಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಯಾವುದು ದೇವರ ಗುಡ್ಡದಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ದೇವಸ್ಥಾನ ತುಂಬ ಇತಿಹಾಸಗಳಿದ್ದಾವೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋದಕ್ಕೆ, ಹಾಗೆ ತೋರಿಸೋದಕ್ಕೆ. ಸುತ್ತಮುತ್ತ ಎಲ್ಲ ಈ ಥರ ದೇವಸ್ಥಾನದ ಆವರಣಗಳಲ್ಲೇ ನಿಮಗೆ ಈ ಥರ ಹಣ್ಣುಕಾಯಿ ಸಿಗುತ್ತೆ. ಸೊ ಇನ್ನೇನಾಗ್ತಾಣ ದೇವಸ್ಥಾನದ ಒಳಗಡೆ ಹೋಗೋಣ, ಇತಿಹಾಸನ ತಿಳ್ಕೊಳ್ಳೋಣ. ಸೊ ಗೈಸ್, ನಿಮಗೆ ಈ ಥರ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಕಾಯಿ, ಹೂವಣ್ಣು ಪ್ರತಿಯೊಂದು ಸಿಗುತ್ತೆ. ಸೊ ನೀವೇನು ದಾರಿ ನೋಡ್ತಾ ಇದ್ದೀರಲ್ಲ, ಸ್ಟ್ರೇಟು ಇಲ್ಲೇ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಬನ್ನಿ ಹೋಗೋಣ, ಮೈಲಾರಲಿಂಗೇಶ್ವರನ ದರ್ಶನ ಪಡ್ಕೊಳ್ಳೋಣಂತೆ. ಸೊ ಗೈಸ್, ಇವಾಗ ಎಕ್ಸಾಕ್ಟ್ ನೀವು ನೋಡ್ತಾ ಇದ್ದೀರಲ್ಲ ಎಂಟ್ರೆನ್ಸು. ಸೊ ಅಲ್ಲಿದ್ದೀನಿ. ಸೊ ಇವಾಗ ಒಳಗಡೆ ಹೋಗೋಣ ಅಂತೆ. ಸೊ ಇತಿಹಾಸನೆಲ್ಲ ತಿಳ್ಕೊಳಕಂತೆ ಹೋಗೋಣ, ಬನ್ನಿ. ಇವಾಗ ದೇವರ ಗುಡ್ಡ ಅಂದರೆ ಗುಡ್ಡದ ಮೇಲೆ ಬಿಲ್ಡ್ ಮಾಡಿರುವಂಥ ದೇವಸ್ಥಾನ ಇದು. ಸೊ ಇವಾಗ ದೇವಸ್ಥಾನ ಟಾಪಲ್ಲಿ ಇದ್ದೀನಿ. ಇಲ್ಲಿ ಎದುರುಗಡೆ ಸಖತ್ ವ್ಯೂ ಕಾಣ್ತಾ ಇದೆ. ಸೊ ತೋರಿಸ್ತೀನಿ, ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂದರೆ ನಾನು ಮುಂದಿನ ವೀಡಿಯೋಸ್ ಕೂಡ ಸಖತ್ತಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ ಡ್ಯಾನ್ ಪ್ಲೇಸಸ್ನ. ಸೊ ಸಪೋರ್ಟ್ ಮಾಡ್ತೀರಲ್ವಾ, ಬನ್ನಿ ವ್ಯೂ ನೋಡಿ. ಸೊ ಗೈಸ್, ಇಲ್ಲಿ ದೇವಸ್ಥಾನ ಹತ್ರನೇ ಇಲ್ಲಿ ನೋಡ್ಬೋದು ಹಿಪ್ಪುಗಳು ಕಾಣ್ತವೆ. ಇಲ್ಲಿ ನಾಗಪ್ಪ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಏನಾದರೂ ಕಡಿತ ಅಥವಾ ಕೆಡ್ತ ಏನಾದರೂ ಮೈಲಿ ಏನಾದ್ರು ಕಜ್ಜಿ ಆ ಥರ ಏನಾದರೂ ಇದ್ದರೆ ಇಲ್ಲಿ ಉಪ್ಪು ನೋಡ್ತಿರಲ್ಲ, ಇಲ್ಲಿ ಉಪ್ಪು ಹಾಕಿ ಮತ್ತು ಕಾಯಿ ಹೊಡೆದು ಮಾಡಿದ್ರೆ ಎಲ್ಲ ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ.
ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಈ ಕಡೆನೂ ಹೋಗ್ಬೋದು, ಆ ಕಡೆ ಹೋಗ್ಬೋದು. ಸೊ ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ. ನೀರು ನೋಡ್ರಿ ಎಲ್ಲರೂ, ನೀರು ನೋಡ್ರಿ, ಭಂಡಾರ ಹಚ್ಚಿರಿ ಎಲ್ಲರೂ. ತೋರಿ ಮುಂದಾಚೆ ತೋರಿ, ಭಂಡಾರ ಹಚ್ಚಿರಿ ಎಲ್ಲರೂ. ಗೈಸ್, ಇವಾಗ ನಾನು ಎಕ್ಸಾಕ್ಟ್ಲಿ ಒಳಗಡೆ ಇದ್ದೀನಿ, ದೇವಸ್ಥಾನದ ಒಳಗಡೆ. ಸೊ ನೀವು ನೋಡ್ಬೋದು, ಇಲ್ಲಿ ಭಕ್ತಾದಿಗಳೆಲ್ಲ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಆರತಿ ತೊಗೊಂಡು ಮಾಲೆ ಕೊಟ್ಟು ಮತ್ತು ಭಂಡಾರನ ಹಾಕ್ಕೊಂಡು ಹೋಗ್ತಾರೆ. ಸೊ ಇವಾಗ ನಾವು ಒಳಗಡೆ ಹೋಗಿ ಯಾರಾದರೂ ಸಿಕ್ಕರೆ ಇನ್ಫಾರ್ಮೇಷನ್ ಕೇಳೋದಕ್ಕೆ ಟ್ರೈ ಮಾಡ್ತೀನಿ, ಬನ್ನಿ. ಈಗ ತಾನೇ ದರ್ಶನ ಆಯಿತು. ಸೊ ಇನ್ನೇನು ದೇವಸ್ಥಾನದ ಆವರಣ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಬನ್ನಿ. ಸೊ ಗೈಸ್, ನಿಮಗೆಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಆ ದೇವಸ್ಥಾನ ಮುಂದೆ ಕಪ್ಪು ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡಿರ್ತಾರಲ್ಲ, ಅವ್ರು ಯಾರು, ಅವರ ಇತಿಹಾಸ ಏನು, ಅವ್ರ ಹಿನ್ನೆಲೆ ಏನು, ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ ಮಿಸ್ ಮಾಡಿಬಿಡಿ. ತುಂಬ ರೋಚಕತೆಯಿಂದ ಕೂಡಿದೆ.